ಕಾಣಬೇಕು, ಅರ್ಥವೇ ಇಲ್ಲ. ಅದಕ್ಕಾಗಿ ನಾವು ಎಷ್ಟು ಸಂಪಾದನೆ ಮಾಡಿದ್ರೆ ಕೂಡ ಏನು ಪ್ರಯೋಜನವಿಲ್ಲ. ನಮಗೆ ಮನೆ ಬೇಕು, ಆಸ್ತಿ ಬೇಕು, ಐಶ್ವರ್ಯ ಬೇಕು ಅಂತ ಏನೇನೋ ಮಾಡ್ತೀವಿ. ಇದಕ್ಕೆ ಬಂದಿದ್ದು ಈ ಪ್ರಪಂಚ ಸುಖಕ್ಕೆ ನಾವು ಬಂದಿದ್ದು. ಇಲ್ಲಿಗೆ ಬರ್ತಾ ಸುಮ್ಮನೆ ಬರಲಿಲ್ಲ, ನಾವು ದೇವರಿಗೆ ಮಾತು ಕೊಟ್ಟು ಬಂದಿದ್ದೀವಿ. ಪ್ರಭು ಪರಮಾತ್ಮ ಯಾ ದಯಾಮಯ ಹಾಯಿನ ಮಾತುಗಳನ್ನು ಫಸಮ್ಮ ವಜವಲ್ಲಾಹಿ. ಸ್ವಾಮಿ, ನಿಮ್ಮ ಸುಖವು ನಿಮ್ಮ ಸತ್ಯವನ್ನು ತಿಳ್ಕೊಂಡು ನಾವು ಬರ್ತೀವಿ ಅಂತ ಅಲ್ಲಿ ಹೇಳಿ ಮಾತು ಕೊಟ್ಟು ನಾವು ಇಲ್ಲಿಗೆ ಬಂದಿದ್ದೀವಿ. ದೇವರು ಮಾತು ಕೊಟ್ಟಿದ್ದು ಸ್ವಾಮಿ ಸುಖವು ಸ್ವಾಮಿ ಸತ್ಯವು ಅಂತ ಹೇಳಿ ಇಲ್ಲಿಗೆ ಬಂದು ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಈ ಪ್ರಪಂಚ ಸುಖಕ್ಕಾಗಿ ನಾವು ಆಕರ್ಷಣೆಯಲ್ಲಿ ಬೀಳ್ತಾ ಇದ್ದೀವಿ. ಒಂದು ವೇಳೆ ಇದು ನಿಜವಾದ್ರೆ ಈ ಸುಖವೇ ನೋಡ್ಬೋದೇನು? ನಿಜವಂತ ಹೇಳ್ತಾ ಇದ್ದಾರ? ಇದು ಶಾಶ್ವತವಂತ ಹೇಳ್ತಾ ಇದ್ದಾರ? ಸುಳ್ಳು ಈ ಸುಳ್ಳು ಈ ಜಗಗಳು ಕಳ್ಳಗಾಗಿ ಮಾಡಿ ಕಪ್ಪಲ ಮೂರು ಸಾಕ್ಷಿಗಳು. ಇದು ನಿಜವಾಗಿರೋದಲ್ಲ, ಇದು ಸುಳ್ಳಾಗಿರೋದು. ಐತಲ್ಲ ಸ್ವಾಮಿ ಅಂತ ನೀವು ಪ್ರಶ್ನೆ ಮಾಡಿ ಇದೆ, ಅದು ಇದು ಶಾಶ್ವತ. ಅದಕ್ಕೆ ಪುರುಷ ಹೇಳ್ತಾರೆ, ಪಾರು ಮಾಡುವುದೇ ಏನೂ ಸುಖವಿಲ್ಲ. ಒಂದು ಸುಖಕ್ಕೆ ನೋಡೋದು ಕೂಡ ಆಸೆ ಪಟ್ಟು ಪಡೆದದನ್ನೆಲ್ಲ ನಮ್ಗೆ ಮನೆ ಬೇಕು, ಆಸ್ತಿ ಬೇಕು, ಐಶ್ವರ್ಯ ಬೇಕು ಅಂತ ಏನೇನು ಮಾಡ್ತೀವಿ. ತಗೊಂಡೋಗ್ತೀವ, ಇಲ್ಲೇ ಬಿಟ್ಟು ನಡೆಯಬೇಕು. ಆಸೆ ಪಟ್ಟು ಪಡೆದದನ್ನೆಲ್ಲ ಇಲ್ಲೇ ಬಿಟ್ಟು ನಡೆಯಬೇಕು. ಒಂದು ಕಾಡಿನಲ್ಲಿ ಒಂದು ಸಿಂಹ, ಆ ಕಾಡಿಗೆಲ್ಲ ರಾಜದ ಸಿಂಹ, ಅದು ತುಂಬಾ ಹಸಿವು ಕಂಡೈತಿ. ಬೇಟಾಡೋದಕ್ಕೆ ಅಂತ ಹೋಗ್ತಾ ಇದ್ರೆ ಒಂದು ಮರಿ ಕಾಣೈತೆ, ಅದಕ್ಕೆ ಅದನ್ನು ತಿನ್ನೋದಕ್ಕೆ ಹೋಗೈತೆ. ಆ ಸಿಂಹ ತಿನ್ನೋಕೆ ಹೋದ್ರೆ ಈ ನರಿ ಏನ್ ಮಾಡೈತೆ ಅಂತಂದ್ರೆ ಆ ಸಿಂಹಕ್ಕೆ ಹೇಳ್ತು, ಸಿಂಹರಾಜ 1 ನಿಮಿಷ ತಡೀರಿ ಅಂತ. ಏನಕ್ಕೆ ಅಂತಂದ್ರೆ ನಾನು ನಿಮ್ಗೆ ತುಂಬಾ ಚಿಕ್ಕವನಾಗ್ತೀನಿ, ನಿಮ್ಗೆ ಹೊಟ್ಟೆಗೆ ಸಜಾವಲ್ಲ, ಕಡಿಮೆ ಹಾಕ್ತೀನಿ ನಿಮ್ಮ ಆಹಾರ. ಅದಕ್ಕಾಗಿ ದೊಡ್ಡದು ತಗೊಂಡ್ ಬರ್ತೀನಿ, ನೀವು ಅವಕಾಶ ಕೊಡ್ತೀನಿ. ಎಲ್ಲ ಐತೆ ಅಲ್ಲೈತೆ, ತಗೊಂಡ್ ಬರ್ತೀನಿ, ಚೆನ್ನಾಗಿರುತ್ತೆ, ನಾನು ಕಡಿಮೆ ಹಾಕ್ತೀನಿ ಅಂತ. ತಗೊಂಡ್ ಬರ್ತೀನಿ ನಿಜವಾಗಿ ತಗೊಂಡ್ ಬರ್ತೀನಿ ಅಂತ ಅಂದು ಅದನ್ನ ಅಲ್ಲಿ ನೀವೆಲ್ಲಿಗೆ ಹೋಗ್ಬೇಡಿ, ಇಲ್ಲಿ ನಾನು ತಗೊಂಡ್ ಬರ್ತೀನಿ ಸರಿ ಅಂತ ಅದು ಹುಡುಕ್ತಾ ಹೋಯ್ತು. ಅಲ್ಲಿ ಸ್ವಲ್ಪ ದೂರ ಹೋದ್ಮೇಲೆ ಒಂದು ಕತ್ತೆ ಎದುರು ಬಂತು. ಕತ್ತೆ ಬಾವ ಎಲ್ಲಿಗೆ ಹೋಗ್ತಾ ಇದೆ? ನಾವು ಕಾಡು ಹೋಗ್ತಾ ಇರ್ತೀವಿ. ಅದಕ್ಕೆ ಹೇಳ್ತಿದ್ದೀಯ, ನಿಮ್ಗೆ ಒಳ್ಳೆ ಅವಕಾಶ ಬಂದಿದೆ. ಏನು ಅವಕಾಶ ಬಂದಿದೆ? ನಿಮ್ಗೆ ಈ ಕಾಡಿಗೆ ರಾಜನ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಹೌದಾ? ನಿಜವಾಗಿ ಹೌದು. ಅದಕ್ಕಾಗಿ ನಿಮ್ಮನ್ನು ಕರ್ಕೊಂಡು ಹೋಗ್ಬೇಕು ಅಂತ ಬಂದಿದ್ದೀವಿ, ಹೋಗೋಣ ಅಂತ. ಸರಿ ಆಯ್ತು ಅಂತ ಅದರಿಂದ ಹೋಯ್ತು. ಅಲ್ಲಿ ಹೋದ್ಮೇಲೆ ಅಲ್ಲಿ
ನಿಂತ್ಕೊಳ್ತು ಆ ಸಿಂಹ ಹತ್ರ. ಸಿಂಹ ಕರ್ಕೊಂಡು ಬಂದಿದ್ದು ಬಂಡಿ ಅಂತ ಹೇಳೈತೆ, ಬಾ ತಗೋಣ ಅಂತ ಸಿಂಹ ಮುಂದೆ ನಿಂತ್ಕೊಂಡಿದ್ದ ತಕ್ಷಣ ಕಾಲು ತೆಗೆದು ಹೊಡೆಯಿತು ಅದನ್ನು. ಸಿಂಹ ಹೊಡೆದ ತಕ್ಷಣ ಒಂದು ಕ್ಷಣ ಕೂಡ ನಿಲ್ಲಲಿ, ಹೊಡೆಯಿತು. ಒಂದು ಸಾರಿ ಕೋಪದಿಂದ ಈ ನದಿ ಕಡೆ ನೋಡಿತು ಸಿಂಹ. ಏನು ಹಿಂಗೆ ಮಾಡಿದ್ರಿ ನೀವು? ಮಹಾರಾಜ ನೀವು ಕೋಪ ಮಾಡ್ಕೊಡ್ರಿ, ಈಗಲೇ ಕರ್ಕೊಂಡು ಬರ್ತೀನಿ ಮತ್ತೆ ಅಂತ ಹೋಯ್ತು. ಅಂದರೆ ಏನು ಕಣ್ಣು ಬಂದಿದೆ ಅಲ್ಲ, ಒಂದು ಕ್ಷಣ ಆಗಿದ್ದರೆ ನಾನು ಸತ್ತು ಹೋಗ್ತಾ ಇದ್ದೆ, ನಾನು ಹಿಂಗೆ ತಪ್ಪಿಸ್ಕೊಂಡು ಬಂದೆ. ಇಲ್ಲ, ಅದು ತಿನ್ನೋದಕ್ಕಲ್ಲ, ಅದು ನಿಮಗೆ ಧೈರ್ಯವು ಯಾವ ಥರ ಇದೆ ಅಂತ ನೋಡಬೇಕು ಅಂತ ಅದನ್ನು ಪರೀಕ್ಷೆ ಮಾಡಿದ್ದೆ. ನಾವು ಅದಕ್ಕೆ ಎದುರ್ಕೋಬಾರ್ದು, ಧೈರ್ಯ ಇರಬೇಕು. ಓ ಹಂಗ, ಹೋಗಲ್ವ ಅಂತ ಮತ್ತೆ ಕರ್ಕೊಂಡು ನೀವು ಎದುರ್ಕೋಬೇಡ, ಅಲ್ಲೇ ಇರ್ಬೇಕು, ಧೈರ್ಯವಾಗಿರ್ಬೇಕು. ನಾನು ಇರ್ತೀನಿ ಅಲ್ಲೇ. ಸರಿ ಆಯ್ತು, ಕರ್ಕೊಂಡು ಬಂತ ಅದ್ರ ಮುಂದೆ ನಿಂತ್ಕೊಂಡ ತಕ್ಷಣವೇ ತಲೆ ಮೇಲೆ ಒಂದು ಏಟು ಹೊಡಿತು. ಮತ್ತೆ ಆಗ ಮತ್ತೆ ತಪ್ಪಿಸ್ಕೊಂಡು ಬಂತು. ರಾಜ ಇಲ್ಲೇ ನಾನು ಕರ್ಕೊಂಡು ಬರ್ತೀನಿ, ಮತ್ತೆ ಹೊಡ್ಕೊಳ್ತೀನಿ. ಏನು ಹಿಂಗೆ ಬರ್ತೀಯ? ನಿಮಗೆ ರಾಜ ಆಗ್ಬೇಕು ಅಂತ ಆಸೆ ಇಲ್ಲ? ಕಳ್ಕೊಳ್ತೀಯ ಸುಮ್ಮನೆ, ಬೇರೆಯವ್ರನ್ನೇನೋ ಮಾಡ್ತಾರೆ, ಅದಕ್ಕೆ ಬಾ ಅಂತ. ಏನಪ್ಪ ನೀವು ಹಂಗೆ ಹೇಳ್ತೀಯ? ಒಂದು ಕ್ಷಣ ಅಲ್ಲೇ ನಿಂತ್ಕೊಂಡಿದ್ರೆ ನಮ್ಮ ಕಿವಿಯಲ್ಲಿ ಕಟ್ಟಾಗ್ತಾ ಇತ್ತು. ಅಲ್ಲ, ಕಟ್ಟಿ ಯಾಕೆ ಕಟ್ಟಾಗ್ತಾ ಇತ್ತು? ನಿಮ್ಮನ್ನ ರಾಜು ಮಾಡಿದ್ರೆ ಕಿರೀಟ ಇಟ್ಬೇಕು ಅಂತಂದ್ರೆ ಅಡ್ಡ ಆಗತ್ತೆ, ಸ್ವಲ್ಪ ಕಿವಿ ತೆಗಿಬೇಕು ಅಂತ ನೋಡೈತೆ ಅಷ್ಟೇ. ಅದಕ್ಕಾಗಿ ನಾವು ಧೈರ್ಯವಾಗಿರ್ಬೇಕು. ಸ್ವಲ್ಪ ಹೋಗುತ್ತೆ ಅಷ್ಟೇ. ಅಷ್ಟೇನಾ? ಹಾಗಾದ್ರೆ ನೋಡೋಣ, ಸ್ವಲ್ಪ ಧೈರ್ಯವಾಗಿರೋ, ನಾನು ಇಲ್ಲಿ ಇರ್ತೀನಿ. ಈ ಸಾರಿ ತಲೆ ಮೇಲೆ ಹೋಗಲಿಲ್ಲ, ಹಿಂದೆ ಹೊಡೀತು. ಹಿಂದೆ ಹೊಡೆದ ತಕ್ಷಣ ಮತ್ತೆ ಓಡ್ಬಂತು. ಮತ್ತೆ ಇದು ಹೋಗಿ ಮತ್ತೆ ಇದಕ್ಕೆ ಹತ್ರ ಹೋಯ್ತು. ಯಾಕೆ ಓಡ್ಬರ್ತೀಯ? ಏನಪ್ಪ ನೀವು ಹಿಂಗೆ ಹೇಳ್ತೀಯ? ಒಂದು ಕ್ಷಣ ಅಲ್ಲೇ ನಿಂತ್ಕೊಂಡಿದ್ರೆ ನಮ್ಮ ಬಾಲ ಎಲ್ಲ ಕಟ್ಟೋಗ್ತಾ ಇತ್ತು. ನಿಮ್ಗೆ ಹುಚ್ಚಿಡ್ದಿದೆ, ಅದು ಏನು ಪ್ರಯತ್ನ ಮಾಡ್ತಾ ಇದೆ? ನೀವು ಸಿಂಹಾಸನ ಮೇಲೆ ಕುತ್ಕೋಬೇಕು ಅಂತಂದ್ರೆ ಈ ಬಾಲ ಅಡ್ಡ ಬರುತ್ತೆ. ಅದಕ್ಕಾಗಿ ಅದು ಸೈಜ್ ಸ್ವಲ್ಪ ಕಡಿಮೆ ಮಾಡಬೇಕು ಅಂತ, ಅದು ಅಷ್ಟೇ ಆಗಲಿ, ನಿಮ್ಮನ್ನು ಸಾಯಿಸ್ಬೇಕು ಅಂತ. ಓಹೋ, ಆ ಥರನಾ? ನಂಗೆ ಅರ್ಥವಾಗಲಿಲ್ಲ. ಈ ಸಾರಿ ಮಾತ್ರ ನಾನು ಓಡ್ ಬರಲಿಲ್ಲ ಸರ್. ಏನೇ ಆಗಲಿ ನಾನು ಅಲ್ಲೇ ಇರ್ತೀನಿ. ಸರ್ ಆಯಿತು ಅಂತ ನಾನು ಕೂಡ ಅಲ್ಲೇ ಇರ್ತೀನಿ, ಧೈರ್ಯವಾಗಿರ್ಬೇಕು. ಸ್ವಲ್ಪ ಮುಟ್ಟಿ ನೋಡ್ತಾರೆ, ನೀವು ಭಯ ಬೀಳಬಾರ್ದು. ಸರಿ ಆಯ್ತು, ನಡೀಲಿ. ಈ ಸಾರಿ ಸುಮ್ಮನೆ ಮಾಡಲಿಲ್ಲ. ಎರಡು ಕಾಲದಿಂದ ಹಿಡ್ಕೊಳ್ತು ಸಿಂಹ, ಹಿಡ್ಕೊಂಡು ಹೊಟ್ಟೆ ತುಂಬ ತಿಂದು ಆಸೆ ಪಟ್ಟು ಕೊಡ್ತಿದ್ದನೆಲ್ಲ ಬಿಟ್ಟು. ಅದು ಕತ್ತೆ. ನಾವು ಮಾನವರು, ನಾವು ನರಡೆ ನಾರಾಯಣರು ಅಂತ, ಮಾನವರೇ ಮಾಧವರು ಅಂತ, ಈ ಬ್ರಹ್ಮಾಂಡಕ್ಕೆ ಮಾನವರು ರಾರಾಜು ಅಂತ ಟೈಟಲ್ ಇಟ್ಕೊಂಡು ಆ ಕತ್ತೆ ತರಹ ನಾವು ಆಗಬಾರದು. ಅದಕ್ಕಾಗಿ ಅಂಥ ವಂಶದಲ್ಲಿ ಹುಟ್ಟಿ ನಾವು ಆ ಕತ್ತೆ ತರ ಹಾಕ್ತಾ ಇದ್ದೀವಿ ಅಂತಂದ್ರೆ ನಮ್ಮ ಜನ್ಮ ವ್ಯರ್ಥವೇ. ಪ್ರಥಮ ಜನ್ಮ ಪ್ರಥಮ ಜನ್ಮಮರ ನರಕದ ಪ್ರಥಮ ಜನ್ಮ. ಆದರೆ ತುಂಬ ಜನ ಅನ್ಕೊಳ್ತಾ ಇರ್ತಾರೆ, ನಮಗೇನು ಏನು ತೊಂದರೆ ಇಲ್ಲಲ್ಲ, ನಾವು ತೊಂದರೆ ಆಯ್ತಾ? ಪರಮಾತ್ಮ ಸತ್ಯ ತಿಳ್ಕೊಂಡಿಲ್ಲ ಅಂದರೆ ನಮ್ಗೆ ತೊಂದರೆ ಆಯ್ತಾ? ಯಾವ ತೊಂದರೆಗಳಿಲ್ಲ ಅಂತ ಪ್ರಶ್ನೆ. ಆದರೆ ಆ ಸತ್ಯವು ತಿಳ್ಕೊಂಡಿಲ್ಲ ಅಂದರೆ ಎಷ್ಟು ದಿವಸ ಬದುಕಿದ್ರೆ ಕೂಡ ಏನು ಪ್ರಯೋಜನವಿಲ್ಲ. ಎನ್ನಾಳು ಬ್ರತಿಕೇತೇನೆ
ಆಯ್ತಾ? ಏನೂ ಪ್ರಯೋಜನವಿಲ್ಲ. కాకిలా కలకాలం బ్రతికేదానికంటే హంసల క్షణకాలం బ్రతికండి చాలు. ಎಷ್ಟೋ ವರ್ಷ ಬದುಕೋದು ಬೇಡ. ಈ ಪರಮಾತ್ಮನ ಸತ್ಯವನ್ನು ತಿಳ್ಕೊಂಡು ಒಂದು ಕ್ಷಣ ಜೀವನ ಮಾಡಬೇಕು ಸಾಕು. ಕಾಕಿಗೆ ಹಂಸಗೆ ಏನು ಗುಣವಿದೆ ಅಂತಂದ್ರೆ, ಹಾಲು ನೀರು ಬೆರೆಸಿಟ್ಟಿದ್ರೆ ಹಂಸ ಕೇವಲ ಹಾಲನ್ನು ಮಾತ್ರ ತಗೊಳ್ತೈತೆ, ನೀರನ್ನು ಬಿಟ್ಬಿಡ್ತೈತೆ. ನಾವು ಕೂಡ ಅದೇ ತರ ಇರಬೇಕು. ಈ ಹಾಲು ನೀರು ಬೆರೆದು ಯಾವ ತರಹ ಇದಾವೋ, ಪರಮಾತ್ಮನು ಬೇರೆ ಪ್ರಾಪಂಚ ಬೇರೆ ಅಲ್ಲ. ಪ್ರಾಪಂಚವು ಪರಮಾತ್ಮ ಒಂದೇ ಕಡೆ ಇದೆ ಈ ಜಗತ್ತಿನಲ್ಲಿ. ಹಾಲಿನ ತರಹ ಇರೋ ಈ ಪರಮಾತ್ಮನ ಸತ್ಯವನ್ನು ನಾವು ತಿಳ್ಕೊಂಡು ನೀರಿನ ತರಹ ಇರೋ ಈ ಜಗತ್ ಸುಖವನ್ನು ಬಿಡಬೇಕು. ಮಾನವರಾಗಿರೋರು, ಮಾನವರ ಲಕ್ಷ್ಯ ಅದು. ಕ್ಷೀರದ ನೀರು ವಿಚಾರದ ನೀವು ಆ ಹಂಸ ತರಹ ವಿಚಾರಣೆ ಮಾಡಬೇಕು. ನಾವು ಅದು ಕೇವಲ ಹಾಲು ಮಾತ್ರ ತಗೊಳ್ತೈತೆ, ನೀರಿಗೆ ಬಿಟ್ಬಿಡ್ತೈತೆ. ನಾವು ಕೂಡ ಈ ಜಗತ್ತಿಗೆ ಬಂದಿರೋ ಪ್ರತಿಯೊಬ್ಬರು ಮಾನವರೆಲ್ಲರೂ ಕೂಡ ನಾವು ಈ ಪರಮಾತ್ಮನ ಸತ್ಯವನ್ನು ತಿಳ್ಕೊಂಡಿದ್ರೆ ನಮ್ಮ ಜನ್ಮ ಸಾರ್ಥಕ, ಇಲ್ಲ ಅಂತ ಹೇಳ್ತೇವೆ. ಅದಕ್ಕಾಗಿ ಇದಕ್ಕೆ ಟೈಮ್ ಇಟ್ಬೇಡ್ರಿ. ನಮ್ಮ ವಯಸ್ಸಿನ ಸಣ್ಣದು 15 ವರ್ಷ, 20 ವರ್ಷ, 30 ವರ್ಷ ಮುಂದಕ್ಕೆ ಬರಲಿ, ಒಂದು 80 ವರ್ಷ ಬರಲಿ, ನೋಡೋಣ ಅಂತ ಅಲ್ಲಿವರೆಗೂ ಟೈಮ್ ಇಟ್ಬೇಡ್ರಿ. ಇಲ್ಲಿರೋರು ಅಲ್ಲಿಗೆ ಹೋಗ್ತೇವೋ ಗ್ಯಾರಂಟಿ ಇಲ್ಲ. ಹಿಂದಿನ ಕಾಲದಲ್ಲಿ ಒಂದು ಮಾತಿತ್ತು, ಉಳುವವನೇ ಒಡೆಯ ಅಂತ. ಅದು ಹಳೆ ಮಾತು. ಈಗ ಹೊಸ ಮಾತು, ಉಳಿದವನೇ ಒಡೆಯ. ಹಿಂದಿನ ಮಾತು ಹೆಂಗಿತ್ತು ಅಂತಂದ್ರೆ ಉಳುವವನೇ ಒಡೆಯ. ಅದು ಹಳೆ ಮಾತು. ಅದು ಕರೋನಾ ಬರೋವರೆಗೂ, ಕರೋನಾ ಬಂದ್ಮೇಲೆ ಉಳಿದವನೇ ಒಡೆಯ. ಯಾರ್ಯಾರು ಇರ್ತಾರೆ ಅವರೇ ಒಡೆಯ. ಯಾಕಂದ್ರೆ ಇಲ್ಲಿ ಕುತ್ಕೊಂಡಿರೋರು ಅಲ್ಲಿ ಹೋಗ್ಕೊಂಬೋ ಗ್ಯಾರಂಟಿ ಇಲ್ಲ. ಗ್ಯಾರಂಟಿ ಎರಡನೇತಾ ಗ್ಯಾರಂಟಿ ಇಲ್ಲದ್ದು. ಬಜಾರ್ಗೆ ಹೋಗ್ರಿ, ಫ್ಯಾನ್ ತಗೊಳ್ರಿ, ಇದು ಫೋನ್ ತಗೊಳ್ರಿ, ರೇಡಿಯೋ ತಗೊಳ್ರಿ, ಟಿವಿ ತಗೊಳ್ರಿ, ಅದಕ್ಕೆ ಗ್ಯಾರಂಟಿ ಕಾರ್ಡ್ ಇತ್ತು. ನಮ್ಗೆ ನಮ್ಮ ತಂದೆ ತಾಯಿಯವರು ಇಷ್ಟು ವರ್ಷ ಅಂತ ಏನೋ ಗ್ಯಾರಂಟಿ ಕಾರ್ಡ್ ಕೊಟ್ಟಿದ್ದಾರ? ಗ್ಯಾರಂಟಿ ಇಲ್ಲ. ಯಾವಾಗ ಬರುತ್ತೋ, ಯಾವಾಗ ಹೋಗ್ತಾಯಿತೋ ಹೇಳೋದಕ್ಕೆ ಸಾಧ್ಯವಿಲ್ಲ. ಯಾವಾಗ ಬರುತ್ತೋ, ಊರಿನಲ್ಲಿ ಬರ್ಬೋದು, ಮೃತ್ಯುವು ಕಾಡಿನಲ್ಲಿ ಬರ್ಬೋದು, ಮನೆಯಲ್ಲಿ ಬರ್ಬೋದು. ಯಾವಾಗ ಬರುತ್ತೋ, ಯಾವ ಥರ ಬರುತ್ತೋ ಹೇಳೋದಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಗೌತಮ ಬುದ್ಧರು ಒಂದು ಮಾತು ಹೇಳ್ತಾರೆ, ಮಾನವರ ಜೀವನ ಕ್ಷಣಿಕ ಅಂತ ಹೇಳ್ತಾರೆ. ಯಾಕೆ ಕ್ಷಣಿಕ ಅಂತ ಹೇಳ್ತಾರೆ ಅಂತಂದ್ರೆ, ತಾಯಿ ಗರ್ಭದಿಂದ ಹುಟ್ಟಿರೋ ಸಣ್ಣ ಮಗುವು ಮೊಟ್ಟ ಮೊದಲನೇ ಮಾಡೋ ಕೆಲಸ ಯಾವುದು ಅಂತಂದ್ರೆ ಉಸಿರು ತಗೊಳ್ಳೋದು. ಉಸಿರು ತಗೊಳ್ತು ಅಂತಂದ್ರೆ ಹುಟ್ಟಿದ್ದಾರೆ ಅಂತ ಲೆಕ್ಕ ಅಲ್ವಾ? ಉಸಿರು ತಗೊಳ್ತು ಅಂತಂದ್ರೆ ಹುಟ್ಟಿದ್ದಾರೆ, ಉಸಿರು ಬಿಡ್ತು ಅಂತ ಹೋಗಿದ್ದಾರೆ ಅಂತ. ಕೊನೆಯ ಕೆಲಸ ಇದೆಲ್ಲ ಮುಗಿಸ್ಕೊಂಡು ಹೋಗುವಾಗ ಕೊನೆಯ ಕೆಲಸ ಯಾವುದು ಅಂತಂದ್ರೆ ಉಸಿರು ಬಿಡೋದು.
ಉಸಿರು ಬಿಟ್ಟಿದ್ದಾರೆ ಅಂದರೆ ಹೋಯಿತು ಅಂತ, ಉಸಿರು ತಗೊಂಡಿದ್ದಾರೆ ಅಂದರೆ ಹುಟ್ಟಿದ್ದಾರೆ ಅಂತ. ಆದರೆ ಪ್ರತಿಯೊಂದು ಕ್ಷಣ ಉಸಿರು ಬಿಡ್ತಾ ಇದ್ದಾರೆ, ತಗೊಳ್ತಾ ಇದ್ದಾರೆ. ಬಿಟ್ಟಿರೋ ಉಸಿರು ಮತ್ತೆ ತಗೊಂತೀವಿ ಅಂತ ಯಾವ ಗ್ಯಾರಂಟಿನೂ ಇಲ್ಲ. ಗ್ಯಾರಂಟಿ ಆಯ್ತಾ? ಗ್ಯಾರಂಟಿ ಏನಾಯ್ತಾ? ಗ್ಯಾರಂಟಿ ಇಲ್ಲದ್ದು. ಈಗ ಸ್ವಲ್ಪ ಈ ಶೀತಕಾಲ ಬಂದರೆ ಎಲ್ಲರೂ ಕಿವಿನಲ್ಲಿ ಕಾಟನ್ ಇಟ್ಕೊಂಡಿರ್ತಾರೆ. ಏನಕ್ಕಪ್ಪ ಕಾಟನ್ ಇಟ್ಕೊಂಡಿದೆಯಾ ಅಂತಂದರೆ ಅವ್ರು ಏನು ಹೇಳ್ತಾರೆ, ಸ್ವಲ್ಪ ಶೀತ ಆಗಿದೆ ಅಂತ ಹೇಳಿ, ಸ್ವಲ್ಪ ಶೀತ ಆಗಿದೆ ಅಂತ. ಅದೇ ಕಾಟನ್ ಇಲ್ಲಿಗೆ ಬಂದರೆ, ಮೂಗಿಗೆ ಬಂದರೆ, ಇಲ್ಲಿದ್ರೆ ಶೀತ, ಇಲ್ಲಿದ್ರೆ ಹೋಯ್ತು. ಮತ್ತು ಇಲ್ಲಿಗೆ ಎಷ್ಟು ದೂರವೈತೆ ಅಂತ ತುಂಬಾ ಜನ ಅನ್ಕೊಳ್ತಾರೆ. ನಮ್ಮ ವಯಸ್ಸಿನ ಸಣ್ಣದು, ಇನ್ನು 80 ವರ್ಷ ಬರಲಿ ಅಂತ ಅನ್ಕೊಳ್ತಾರೆ. ಮತ್ತು ಇಲ್ಲಿ ಶೀತ ಬಂದಿತ್ತು, ಇಲ್ಲಿಗೆ ಬಂದ್ರೆ ಹೋಯ್ತು. ಇಲ್ಲಿದ್ರೆ ಶೀತ, ಮೂಗಿಗೆ ಕಾಟನ್ ಬಂದ್ರೆ ಹೋಯ್ತು. ನಮ್ದು ಕೂಡ ಟೈಮ್ ಹೇಳೋದಕ್ಕೆ ಬರಲ್ಲ. ಯಾವ ಥರ ಬರುತ್ತೋ ಹೇಳೋದಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ವಯಸ್ಸು ಸಣ್ಣದು ದೊಡ್ಡದು ಅಂತ ಸುಮ್ಮನೆ ಕಾಲ ಕಳೆಯಬೇಡ್ರಿ. ಮೃತ್ಯುವಿಗೆ ವಯಸ್ಸು ಸಣ್ಣದು ದೊಡ್ಡದು ಅಂಬೋದೇನಿಲ್ಲ. ಸಣ್ಣ ಹುಡುಗರು ಹೆಂಗಿರ್ತಾರೆ ನೋಡ್ರಿ, ತುಂಬ ಸ್ಮಾರ್ಟ್ ಆಗಿರ್ತಾರೆ. 5-6 ವರ್ಷ ಹುಡುಗರು, ಹೆಣ್ಮಕ್ಳಾದ್ರೆ ಕೂಡ ಗಂಡ್ಮಕ್ಳಾದ್ರೆ ಕೂಡ. 10 ವರ್ಷ ಬಂತು ಸೂಪರ್ ಆಗಿರ್ತಾರೆ, 20 ವರ್ಷ ಬಂತು ಸೂಪರ್ ಪವರ್ ಅವರಿಗೆ, 30 ವರ್ಷ ಬಂತು ಪ್ರೆಸರ್. ಪ್ರೆಸರ್ ಅಂದರೆ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಎప్పుడు 30 ವರ್ಷ ಬಂದಿರುತ್ತೆ, ಒಂದು ಕಡೆ ಸುಮ್ಮನೆ ಇರಲ್ಲ. ಅದಕ್ಕಾಗಿ ಏನು ಮಾಡ್ತಾರೆ ಅಂದರೆ ಮನೆಯಲ್ಲಿರೋರು ಇವ್ನಿಗೆ ಹಂಗಲ್ಲ, ಯಾವುದನ್ನ ತಂದು ಗಂಟು ಹಾಕಿದ್ರೆ ಸರಿ ಹೋಗುತ್ತೆ ಅಂತ ಒಂದು ಹೆಣ್ಣು ತಂದು ಗಂಟು ಹಾಕ್ತಾರೆ. ನಮ್ಮ ಕಡೆ ಎಮ್ಮೆ ಎತ್ತುಗಳು ಓಡೋಗ್ತಾ ಇದ್ರೆ ಏನು ಮಾಡ್ತಾರೆ, ದೊಣ್ಣೆ ಕಟ್ಟಿ ಹಾಕ್ತಾರೆ. ಆದರೆ ಅದು ಎಲ್ಲಿಗೆ ಓಡೋಗಿಲ್ಲ, ಅಲ್ಲೇ ಇರಬೇಕು. ದಟ್ ಈಸ್ ಕಾಲ್ಡ್ ಪ್ರೆಸರ್ ಅಂತ ಹೇಳ್ತಾರೆ. ಇವನು ಕೂಡ ಆ ಕಡೆ ಈ ಕಡೆ ತಿರುಗ್ತಾ ಇರ್ತಾರೆ. 30 ವರ್ಷದಲ್ಲಿ ಇವನು ಹಂಗಲ್ಲ ಅಂತ ಯಾವುದನ್ನ ಒಂದು ತಂದು ಗಂಟು ಹಾಕ್ತಾರೆ. ಇವತ್ತು ಬೆಳಿಗ್ಗೆ ಹೋದ್ರೆ ಸಾಯಂಕಾಲದೊಳಗೆ ಮನೆಗೆ ಬರ್ಬೇಕು, ಇಲ್ಲ ಅಂದರೆ ಪ್ರೆಸರ್. ದಟ್ ಈಸ್ ಕಾಲ್ಡ್ ಪ್ರೆಸರ್. 30 ವರ್ಷ 40 ವರ್ಷ ಬಂತು ಏನು ಬರುತ್ತೆ, ಶುಗರ್. 50 ವರ್ಷ ಬಂತು ಡೇಂಜರ್. ಈ ಕಡೆ ಶುಗರು, ಈ ಕಡೆ BP. 60 ವರ್ಷ ಬಂತು ಅದಕ್ಕಾಗಿ. ಮತ್ತು ಇದಕ್ಕೇನು ಬಂದಿದ್ದು, ಈ ಪ್ರಾಪಂಚಿಕಕ್ಕೆ ಬಂದಿದ್ದು ಇದಕ್ಕಲ್ಲ, ಇದಕ್ಕೆ ಬಂದಿದ್ದೇ ಪರಮಾತ್ಮ ಸುಖಕ್ಕೆ. ಅದಕ್ಕಾಗಿ ಈ ಸತ್ಯವನ್ನು ತಿಳ್ಕೋಬೇಕಂದ್ರೆ ಟೈಮ್ ನೋಡ್ಬೇಡ್ರಿ. ಒಂದೊಂದು ಕ್ಷಣ ಕಳೆದು ಹೋಗ್ತಾ ಇದ್ರೆ ನಮ್ಮ ಆಯುಷ್ಯ ಕಡಿಮೆ ಆಗ್ತಾ ಇದೆ. ರಾತ್ರಿ ಕಳೆಯಿತು ನಿದ್ದೆಯಲ್ಲಿ, ದಿನ ಕಳೆಯಿತು ಊಟದಲ್ಲಿ. ರತ್ನದಂತ ಈ ನರಜನ್ಮ 3 ಕಾಸಿಗೆ ಹೋಯಿತು. ರಾತ್ರಿಯೆಲ್ಲ ಕಳೆದು ಹೋಗ್ತಾ ಇದೆ.
ನಿದ್ದೆ ಒಳಗೆ ಪಗಲೆಲ್ಲ ಕಳೆದು ಹೋಗ್ತಾ ಇದೆ ಊಟದಲ್ಲಿ. ರಕ್ತದಂತ ಈ ನರಜನ್ಮ 3 ಕಾಸು ಇದಕ್ಕೆಲ್ಲ ಬಂದಿದ್ದು ಈ ಪ್ರಾಕೃತಿಕ ಸುಖಕ್ಕೆ. ರಾತ್ರಿ ಮಲ್ಕೊಳ್ಳೋದಕ್ಕೆ ಹಗಲು ತಿನ್ನೋದಕ್ಕೆ ನಾವು ಈ ಜಗತ್ತಿಗೆ ಬಂದು ಇದಕ್ಕೆ ಅದಕ್ಕೆ ದನಗೊಳ್ಬೇಕು. ಇದಕ್ಕೆಲ್ಲ ಬಂದಿದ್ದು ನಾವು ಬಂದಿದ್ದು ಪರಮಾತ್ಮ ಸತ್ಯಕ್ಕೆ. ಅದಕ್ಕಾಗಿ ಟೈಮ್ ನೋಡ್ಬೇಡ್ರಿ. ರೇಪು ಮಾತು ನಾಳೆ ನೋಡೋಣ ನಾಡಿದ್ದು ನೋಡೋಣ ಅಂತ ಟೈಮ್ ನೋಡ್ಬೇಡಿ. ಈ ಸಮಯವೇ ತುಂಬಾ ಒಳ್ಳೆಯ ಸಮಯ. ಒಳಿತು ಮಾಡು ಮನಸ್ಸ, ನೀವಿರೋದು 3 ದಿನದ ಸಂತೆ. ನಗುತ್ತ ಮಾಡಿದ್ವಿ. ದೇಶವೆಂಬಕಂತೆ ನೀನು ಸುಟ್ಟು ಹಾಕಬೇಕು. ಪ್ರೀತಿ ಪ್ರೇಮ ಹಂಸಿ ನೀವು ಹೋಗಬೇಕು ಅಲ್ಲಿ. ಸತ್ಯ ಮೇಲೆ ಹೆಸರು ಉಂಟು ಇಲ್ಲಿ. ಭೂಮಿಯಲ್ಲಿರೋದು ಬಾಡಿಗೆ ಮನೆಯಲ್ಲಿ ಬಂದಿದೆ. ಇಲ್ಲದಕ್ಕೆ ಬಂದಿದೆಯಾ? ಯಾರಾದ್ರೂ ಇದ್ದಾರ? ಇಲ್ಲ. ಇರಲಿಕ್ಕಿಲ್ಲ ನಾವು ಇಲ್ಲಿರೋದಕ್ಕೆ ಜಾಗವಿಲ್ಲ. ನಾವು ಎಲ್ಲಿದ್ದೀವಿ, ಎಲ್ಲಿಗೆ ಬಂದಿದ್ದೀವಿ, ಮತ್ತೆ ಎಲ್ಲಿಗೆ ಹೋಗುವ ಸಮಯವಿದೆ. ಅದಕ್ಕಾಗಿ ಜಗತ್ತಿಗೆ ಬಂದಿರೋರು ಇಲ್ಲಿರೋದಕ್ಕೆ ಸಾಧ್ಯವಾಗಲ್ಲ. ಅಲ್ಲಿಗೆ ಹೋಗುವ ಸಮಯವಿದೆ. ಅಲ್ಲಿ ಹೋಗೋದಕ್ಕಿಂತ ಮುಂಚೆ ನಮ್ಮ ಕೆಲಸ ಏನು ಅಂತಂದರೆ ಪರಮಾತ್ಮ ಕೆಲಸ. ಪರಮಾತ್ಮ ಸತ್ಯವು. ಆ ಸತ್ಯವನ್ನು ಇಲ್ಲೇ ತಿಳ್ಕೊಳ್ಬೇಕು. ಈ ಕಡೆಗನುಗುಣ ಆ ಕಡೆ ಎಚ್ಚರ. ಅದಕ್ಕಾಗಿ ಆ ಸತ್ಯವನ್ನು ಇಲ್ಲೇ ಮತ್ತೆ ಎಲ್ಲಿಗೆ ಹೋಗ್ಬೇಕು? ಇಲ್ಲೇ ಪರಮಾತ್ಮ ಪ್ರಶ್ನೆ. ಮತ್ತೆ ಎಲ್ಲಿಗೆ ಹೋಗ್ಬೇಕು? ಬೆಟ್ಟಗಳು ಹೋಗ್ಬೇಕಾ? ನದಿ ಸಮುದ್ರಕ್ಕೆ ಹೋಗ್ಬೇಕಾ? ಎಲ್ಲಿಗೆ ಹೋಗಿ ಪರಮಾತ್ಮ ಪ್ರಶ್ನೆ. ಜಗದೊಂದು ಮಾಡಬೇಕು. ಮತ್ತು ಗುರುಗಳು ಹೇಳಬೇಕಾಗಿದ್ದಾರ ಇದರಿಂದ ಈ ಭೂಮಿ ಹುಟ್ಟಿದ್ರು ಕೂಡ ಗುರುಗಳು ಕಲಿತು. ಅದಕ್ಕಾಗಿ ಮತ್ತು ಗುರುಗಳ ಸಂವಿಧಾನದಲ್ಲಿ ಸೇರಿ ನಾವೇನು ತಿಳ್ಕೋಬೇಕು, ನಮ್ಮನ್ನು ನಾವು ವಿಚಾರ ಮಾಡ್ಕೋಬೇಕು. ನಮ್ಮನ್ನು ನಾವು ತಿಳ್ಕೊಳ್ಳೋದೇ ಜ್ಞಾನ. ನಮಗೇನು ಗೊತ್ತಿಲ್ಲ ಸ್ವಾಮಿ,
ನಮ್ಮ ಹೆಸರು, ನಮ್ಮ ಊರ ಹೆಸರು ಗೊತ್ತು, ನಮ್ಮ ಮಕ್ಕಳ ಹೆಸರು ಗೊತ್ತು, ನಮ್ಮ ತಾತನವ್ರ ಹೆಸರು ಗೊತ್ತು. ಅಲ್ಲ, ಇದೆಲ್ಲ ಗೊತ್ತು. ಯಾರಿದ್ರೆ ನಾವಿದ್ದೀವಿ, ಯಾರಿಲ್ಲ ಅಂದ್ರೆ ನಾವಿರೋದಕ್ಕೆ ಸಾಧ್ಯವಿಲ್ಲ. ಯಾರಿದ್ರೆ ನಾವಿದ್ದೀವಿ ಅಂತ ಹೇಳ್ತಾರೆ ಕೃಷ್ಣ. ಪರಮಾತ್ಮ ಇದ್ರೆ ನಾವಿದ್ದೀವಿ. ಆದರೆ ನಾವೇನು ಮಾಡ್ತಾ ಇದ್ದೀವಿ? ನಮ್ಮಲ್ಲಿರೋ ಪರಮಾತ್ಮನ ಬಿಟ್ಬಿಟ್ಟು ಒಂದು ವಸ್ತುದಲ್ಲಿ, ಒಂದು ರೂಪದಲ್ಲಿ, ಒಂದು ಆಕಾರದಲ್ಲಿ, ಒಂದು ಜಾಗದಲ್ಲಿ ನೋಡಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕೆ ಪುಣ್ಯಕೃಷ್ಣ ಮಹಾತ್ಮರವರು ಏನಂತ ಹೇಳ್ತಾರೆ ಅಂದರೆ, ನಮ್ಮ ಜಾತಕ ತಿಳ್ಕೋಬೇಕು ಅಂತ ಹೇಳ್ತಾರೆ. ಎಷ್ಟು ಪೂಜೆ ಪುನಸ್ಕಾರಗಳು ಮಾಡಿದ್ರೆ ಕೂಡ, ಎಷ್ಟು ಜಪತಪಗಳು ಮಾಡಿದ್ರೆ ಕೂಡ, ಎಷ್ಟು ಶಾಸ್ತ್ರಗಳು ಓದಿದ್ರೆ ಕೂಡ ನಮ್ಮ ಜಾತಕ ನಾವು ತಿಳ್ಕೊಂಡಿಲ್ಲ ಅಂದರೆ ಈ ಮಾನವ ಜನ್ಮದಲ್ಲಿ ಹುಟ್ಟಿ ಬರ್ತಾರೆ. ಗುರುನಾಥಸ್ವಾಮಿ ಹೇಳಿದ್ದಾರೆ, ಜಾತಕ ತಿಳ್ಕೋಬೇಕು ಅಂತ ಹೇಳಿದ್ದಾರೆ ಅಂತ ಹೇಳಿ ಬೆಳಿಗ್ಗೆನೆ ಹೋಗ್ಬೇಕಾ ಜ್ಯೋತಿಷರ ಹತ್ತಿಗೆ? ಸ್ವಾಮಿ, ನಮ್ಮ ಹೆಸರು ರಾಮಪ್ಪ, ಎಳಕಪ್ಪ, ಎಲ್ಲಕ್ಕ, ಪುಲ್ಲಕ್ಕ, ಹೆಸರುಗಳಿಗೆ ಜಾತಕವ? ಮಾನವರಿಗೆ ಜಾತಕವು. ಯಾವ ರೀತಿ ನಾವಿದ್ದೀವಿ? ಇಲ್ಲಿ ನಿನ್ನ ನಮ್ಮ ಜಾತಕ ತಿಳ್ಕೋಬೇಕು. ಹೆಸರುಗಳಿಗೆ ಜಾತಕವಲ್ಲ, ಮಾನವರಿಗೆ ಜಾತಕವು. ಯಾರಿಗೆ ನಾವಿದ್ದೀವಿ? ಯಾರು ಹೇಳಿದ್ರೆ ನಾವಿರೋದಕ್ಕೆ ಸಾಧ್ಯವಿಲ್ಲ. ಯಾರಿಗೆ ನಾವಿದ್ದೀವಿ? ಪರಮಾತ್ಮಂತ್ರಿ ನಾವಿದ್ದೀವಿ. ಮತ್ತೆ ನಮ್ಮಲ್ಲಿರೋ ಪರಮಾತ್ಮನ ಬಿಟ್ಟು ನಾವೇನ್ ಮಾಡ್ತಾ ಇದ್ದೀವಿ? ಮನೆಗೆ ದೇವರು ಹುಡುಕ್ತಾ ಇದ್ದೀವಿ. ಈ ಮನೆಯಲ್ಲಿರೋ ದೇವರು ಯಾರು? ಒಂದು ಸಿಮೆಂಟಿಂದ, ಮಣ್ಣಿಂದ, ಇಟ್ಟಿಗೆಯಿಂದ, ಕಲ್ಲಿಂದ ಕಟ್ಟಿರುವ ಮನೆಗೆ ದೇವರು ಹುಡುಕ್ತಾ ಇದ್ದೀವಿ. ಈ ಮನೆಯಲ್ಲಿರೋ ದೇವರು ಯಾರು? ದೇಹೋ ದೇವಾಲಯ ಕುರಿತು ಜೀವೋ ದೇವೋ ಸನಾತನ. ಈ ದೇಹವೊಂದು ದೇವಾಲಯ, ಇದರಲ್ಲಿರುವ ಆತ್ಮನೇ ಒಬ್ಬರು ದೇವರು. ಗುಡಿ ದೇಹವು ಆತ್ಮದೇವರು. ತನ್ನು ತಾನೇ ತಾನಕ್ಕೆ ಹೋಗುವುದು. ನಾವು ಹೆಂಗಿದ್ದೀವಿ? ಯಾರಿದ್ರೆ ಇದ್ದೀವಿ? ಯಾರು ಇಲ್ಲ ಅಂದ್ರೆ ನಮ್ಗೆ ಅದಕ್ಕೆ ಸಾಧ್ಯವಿಲ್ಲ ಅಂತ ನಮ್ಮನ್ನು ನಾವು ವಿಚಾರ ಮಾಡಿಕೊಂಡ್ರೆ ನನಗೆ ಪರಮಾತ್ಮ ನಮ್ಮಲ್ಲಿರೋ ದೇವರನ್ನು ಬಿಟ್ಬಿಟ್ಟು ಈ ಜಗತ್ತೆಲ್ಲ ಹುಡುಗರೆ ನಮಗೆ. ಅದಕ್ಕಾಗಿ ನಮ್ಮನ್ನ ವಿಚಾರ ಮಾಡಬೇಕು. ತನ್ನನ್ನು
విని తపములందుకే జపములందుకే సకల శాస్త్రములను చదువువారు చదువుకోనట్టి వారితో సమముగానే గురుముఖంబున అనుభవం జరుగుకున్న నవ్యతరభోగి శ్రీ సదానంద యోగి. శాస్త్రాలు పురాణాలు చదువులు చదివిండవచ్చు. అయితే మేము ఎట్లున్నాము ఎవరుంటే ఉన్నాము అని తెలియలేనప్పుడు ఎన్ని శాస్త్రాలు చదివితే ఏమి, ఎన్ని పురాణాలు చదివితే ఏమి, ఏం ప్రయోజనం? మమ్మల్ని మేము విచారణ చేయాలి. ಒಂದಾನೊಂದು ಕಾಲದಲ್ಲಿ ಒಂದು ರಾಜ್ಯದಲ್ಲಿ 4 ಜನ ಕಲ್ಲು ಬಿದ್ದಿದ್ದಾರೆ. ಆ ರಾಜ್ಯಕ್ಕೆ 4 ಜನ ಕಲ್ಲು ವಿಪರೀತ ಕಳ್ತನ ಆಗ್ತಾ ಇದೆ. ಪೊಲೀಸ್ನವರು ಕೈ ಎತ್ತಿ ಬಿಟ್ಟಿದ್ದಾರೆ, ನಮ್ಮ ಕೈ ಆಗಲ್ಲ ಅಂತ. ಸಾಧ್ಯವಿಲ್ಲ ಅವರನ್ನು ಹಿಡ್ಕೊಳ್ಳೋದಕ್ಕೆ ಅಂತ. ಒಂದ್ಸಾರಿ 3-4 ರಾಷ್ಟ್ರದವರು ಕೆಲಸ ಆಯ್ತು ಯಾರಿಗೆ ವೀರಪ್ಪನ ಹಿಡ್ಕೊಳ್ಳೋದಕ್ಕೆ. ಕರ್ನಾಟಕ ರಾಷ್ಟ್ರ, ತಮಿಳುನಾಡು, ಕೇರಳದಲ್ಲಿ ಸಾಧ್ಯವಾಗಲಿಲ್ಲ. ಎಷ್ಟೋ ಜನ IPS ಪೊಲೀಸ್ ಆಫೀಸರ್ಗಳೆಲ್ಲ ಸತ್ತೋದ್ರು ಅವ್ರ ಕೈನಲ್ಲಿ. ಅದೇ ತರಹ ಇವರು ಕೂಡ ಹಿಡ್ಕೊಳ್ಳೋದಕ್ಕೆ ಸಾಧ್ಯವಾಗಲಿಲ್ಲ. ಈ ಕೊನೆಗೆ ಏನ್ ಮಾಡಿದ್ದಾರೆ ಅಂದ್ರೆ, ಆ ರಾಜ್ಯಕ್ಕೆ ಸಂಬಂಧಪಟ್ಟಿರೋ ರಾಜು ಅವ್ರ ತರನೇ ವೇಷ ಹಾಕೊಂಡಿದ್ದಾನೆ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾವು ಹಿಂಗಿದ್ದೀವಿ, ಯಾವ ರೀತಿ ಇದ್ದೀವಿ ಅಂತ ನಾವು ತಿಳ್ಕೊಳ್ತಾ ಇಲ್ಲ ಅಂತ. ಆದರೆ ನಾವು ಶಾಸ್ತ್ರಗಳು ಪುರಾಣಗಳು ಓದಿದ್ದೀವಿ, ಏನು ಪ್ರಯೋಜನ? ಅದಕ್ಕಾಗಿದೆ ಹೇಳ್ತಾ ಇದ್ದೀನಿ. ಇವ್ರ ಕೈ ಆಗಲಿಲ್ಲ, ಪೊಲೀಸ್ನವ್ರ ಕೈ ಆಗಲಿಲ್ಲ ಇಟ್ಕೊಳ್ಳೋದಕ್ಕೆ. ಈ ರಾಜ ಏನ್ ಮಾಡಿದ್ದಾರೆ ಅಂದ್ರೆ, ಕಳ್ಳತನ ಹಾನಿ ದೇಶ ಹಾಕೊಂಡು ಆ ಗುಂಪು ಎಲ್ಲಿ, ಆ ಕಳ್ಳರ ಗುಂಪು ಎಲ್ಲಿ ಸೇರ್ತೈತೋ ತಿಳ್ಕೊಂಡಿದ್ದಾನೆ. ಅಲ್ಲಿಗೆ ಹೋಗಿ ಅವ್ರು ಯಾವ ಥರ ಬಿಸಿಲ್ ಹಾಕ್ತಾರೋ ಅದೇ ಥರ ಬಿಸಿಲ್ ಹಾಕ್ತಾರೆ. ನೋಡ್ಕೊಂಡ್ರೆ 4 ಜನ ಯಾರು ನೀವು ಯಾವ, ನಾನು ಕಳ್ತನ ಮಾಡೋದಕ್ಕೆ ಬಂದಿದ್ದೀನಿ. ಆದರೆ ನಾವಿರೋ ಜಾಗದಲ್ಲಿ ಅಷ್ಟು ಅನುಕೂಲವಿಲ್ಲ. ನಿಮ್ಮ ಹೆಸರು ತಿಳ್ಕೊಂಡಿದ್ದೀನಿ. ನಿಮ್ಮ ಮಧ್ಯದಲ್ಲಿದ್ದು ಕೆಲಸ ಮಾಡಿದ್ರೆ ಸ್ವಲ್ಪ ದುಡಿಬೋದು ಅಂತ ನಾನು ನಿಮ್ಮ ಅಡ್ರೆಸ್ ತಿಳ್ಕೊಂಡಿದ್ದೀನಿ, ಬಂದಿದ್ದೀನಿ. ಅದಕ್ಕಾಗಿ ನಿಮ್ಮ ಜೊತೆಯಲ್ಲಿ ಸೇರಬೇಕು ಅಂತ ಕೆಲಸ ಮಾಡಬೇಕು. ಈ 4 ಜನ ಮಾತಾಡ್ಕೊಂಡು, ಇಲ್ಲ ನಮ್ಮದರಲ್ಲಿ ಬೇರೆಯವ್ರಿಗೆ ಅವಕಾಶವಿಲ್ಲ ಅಂತ ಅಂದರೆ ಇವ್ರು ಕೇಳ್ಕೊಂಡು, ಯಾಕಂಗೆ ಹೇಳ್ತೀವಿ? ನಾನು ತುಂಬ ಕಷ್ಟದಲ್ಲಿದ್ದೀನಿ, ನಿಮ್ಮನ್ನು ನಂಬ್ಕೊಂಡು ಬಂದಿದ್ದೀನಿ, ದಯವಿಟ್ಟು ಹಂಗೆ ಮಾಡ್ಬೇಡಿ. ನಿಮ್ಮದಲ್ಲಿ ನಮ್ಮನ್ನು ಸೇರಿಸ್ಕೊಂಡು ನಮ್ಗೆ ಕೆಲಸ ಕೊಡ್ರಿ, ನಮ್ಮ ಜೀವನ ನಡೆಯುತ್ತೆ. ಇವ್ರು ಕೇಳ್ಕೊಳ್ತಾ ಇದ್ರೆ ಇವರು ಪಾಪ ಅಂತ ಅನಿಸ್ತು. ಸರಿ ಆಯ್ತು ಹೇಳಿ, ಆಗಲಿ ಕೆಲಸ ಮಾಡಿದ್ವಿ, ಸರಿ ಆಯ್ತು, ಮತ್ತೆ ಹೋಗೋಣ ಕಳ್ತನಕ್ಕೆ ಹೋಗೋಣ. ಆದರೆ ಇವ್ರಿಗೆ ಏನು ಕೇಳಿದ್ರು ಅಂತಂದರೆ, ನಾನು ಹೊಸಬನಾಗಿದ್ದೀನಿ ನಿಮ್ಮ ಮಧ್ಯದಲ್ಲಿ, ನಮಗೇನು ಗೊತ್ತಿಲ್ಲ, ನಿಮ್ಗೆ ಏನೇನು ವಿದ್ಯೆ ಗೊತ್ತು ಇಬ್ಬರ ಜೊತೆ ನಮ್ಗೆ ಹೇಳಬೇಕು ಅಂತ. ಏನೇನು ಯಾರು ಹೊಸಬ್ರು ಪರಿಚಯ ಆದರೆ ನಾವೇನು ಹೇಳ್ತೀವಿ, ಏನಪ್ಪ ನಿಮ್ಮ ಹೆಸರೇನು ಶೇಖರ್, ಏನು ಓದಿದೆಯಾ, ನಿಮ್ಗೆ ಏನೇನು ಗೊತ್ತು ಅಂತ ಹೇಳ್ತೀವಲ್ಲ, ತಿಳ್ಕೊಳ್ತೀವಲ್ಲ. ಇವರು ಕೂಡ ಅವರು ನಿಮ್ಮ ವಿದ್ಯೆಗಳೆಲ್ಲ ನಮ್ಗೆ ಹೇಳಬೇಕು ಅಂತ. ಸರಿ ಆಯ್ತು. ಮೊದಲನೇ ಹೇಳ್ತಾನೆ, ನಾವು ಎಲ್ಲರೂ ಎಲ್ಲಿಗಾದ್ರೂ ಹೋಗಿರುವಾಗ, ಕಳ್ತನ ಮಾಡೋದಕ್ಕೆ ಹೋಗಿರುವಾಗ, ಅಲ್ಲಿ ನಾಯಿಗಳು ಹೋಗ್ತಾ ಇರುತ್ತಲ್ಲ, ಆ ನಾಯಿಗಳು ಹೋಗುವ ಶಬ್ದ ನಮ್ಮ ಭಾಷೆಯಲ್ಲಿ ಹೇಳ್ತೀನಿ ನಾನು. ಒಬ್ಬ ಪರವಾಗಿಲ್ಲ, ನಿಮ್ಗೆ ಒಳ್ಳೆ ವಿದ್ಯೆ ಬರುತ್ತೆ ನಿಮಗೆ ಅಂತ. ಇನ್ನು 2ನೇ ಕೇಳಿದ್ರು, ಏನಪ್ಪ ನಿಮ್ಗೇನು ವಿದ್ಯೆ ಬರುತ್ತೆ ಅಂತ. ನಾವು ಎಲ್ಲಾದರೂ ಕಳ್ತನ ಮಾಡೋದಕ್ಕೆ ಹೋಗಿರುವಾಗ ನಾವು ಒಂದೇ ಒಂದು ಕ್ಷಣದಲ್ಲಿ ಮೇಲೆ 30 ಅಡಿ ಇರಲಿ 40 ಅಡಿ ಇರಲಿ, ಒಂದೇ ಒಂದು ಕ್ಷಣದಲ್ಲಿ ಮೇಲಕ್ಕೆ ಹಾಕ್ತೀನಿ, ಹೋಗ್ಬಿಡ್ತೀನಿ. ಸರಿ ಆಯ್ತು, ಇದು ಕೂಡ ಒಳ್ಳೆಯದೇ ಅಲ್ವಾ, ಕತ್ತಲಲ್ಲಿ ಈ ಕೆಲಸ ಬರುತ್ತೆ ಅಂತಂದರೆ ನಿಮ್ಮದು ಕೂಡ ದೊಡ್ಡದೆ ಅಂತ ಹೇಳಿ. ಇನ್ನು 3ನೇವನೇ ಹೇಳ್ತಾ ಇದ್ದೀನಿ, ಏನಪ್ಪ ನಿಮ್ಗೆ ಏನು ವಿದ್ಯೆ ಗೊತ್ತು? ನಾವು ಎಲ್ಲರೂ ಕಳ್ತನ ಮಾಡೋದು, ಎಲ್ಲಿಯಾದರೂ ಕಳ್ತನ ಮಾಡೋದು ಹೋಗಿರುವಾಗ
ಗೋಡೆ ಮಧ್ಯದಲ್ಲಿ ಇರಲಿ, ಪೆಟ್ಟಿಗೆನಲ್ಲಿ ಇರಲಿ, ಸುಮ್ಮನೆ ನಾವು ಪೆಟ್ಟೆ ಹೊಡೆಯೋಂಗಿಲ್ಲ. ಆ ಪೆಟ್ಟಿಗೆನಲ್ಲಿ ಬಂಗಾರ ಐತಾ, ಬೆಳ್ಳಿ ಐತಾ, ಖಾಲಿ ಪೆಟ್ಟಿಗೆನ, ಗೋಡೆನಲ್ಲಿ ಇದೆ ಅಂತಂದರೆ ಅದು ಖಾಲಿ ಗೋಡೆನ, ದುಡ್ಡಿದಾವ, ಬಂಗಾರ ಇದಾವ, ಬೆಳ್ಳಿದಾವ ಅಂತ ಅದು ಹೊಡೆಯೋಂಗಿಲ್ಲ. ಸುಮ್ಮನೆ ಮೂಗದಿಂದ ವಾಸನೆ ನೋಡ್ತೀನಿ ನಾನು. ಮೂಗದಿಂದ ವಾಸನೆ ನೋಡಿ ಇದು ಬೆಳ್ಳಿ ಐತೆ, ಇದು ಬಂಗಾರ ಐತೆ, ಇಲ್ಲಿ ವಜ್ರಗಳಿದ್ದಾವೆ ಅಂತ ನಾನು ಮೂಗದಿಂದ ವಾಸನೆ ನೋಡಿ ಕಂಡುಹಿಡ್ತೀನಿ. ಸರ್ ಆಯಿತು, ನಿಮ್ಮದು ಕೂಡ ತುಂಬ ಒಳ್ಳೆಯ ವಿದ್ಯೆ ಬರುತ್ತೆ. ಮತ್ತು ನಾಲ್ಕನೇವನು ಹೇಳಿದೆ, ಏನಪ್ಪ ನಿಮ್ಗೇನು ವಿದ್ಯೆ ಬರುತ್ತೆ? ಅವನು ಹೇಳಿದೆ, ನಾನು ಎಲ್ಲಾದರೂ ಕತ್ತಲಲ್ಲಿ ಬಹುದೂರದಿಂದ ಇರಲಿಲ್ಲ, ತುಂಬ ದೂರ ಇರಲಿಲ್ಲ, ನಾನು ಒಂದು ಸಾರಿ ನೋಡಿದ್ದೀನಿ ಅಂತಂದರೆ ಹಗಲು ನೋಡಿದ ತಕ್ಷಣವೇ, ರಾತ್ರಿ ನೋಡಿದ್ದೀನಿ ಅಂದರೆ ಹಗಲು ನೋಡಿದ ತಕ್ಷಣವೇ ಇವನ್ನ ನಾನು ರಾತ್ರಿ ನೋಡಿದ್ದೀನಿ ಅಂತ ಹೇಳ್ತೀನಿ ಅಂತಂದು. ಆ ಮೂರು ಹೇಳಿರೋ ವಿದ್ಯೆಗೆ ಇವನಿಗೆ ಭಯ ಆಗಲಿಲ್ಲ ರಾಜುಗಳು. ಇವನು ಕೊನೆಯವನು ಹೇಳಿದ್ರಲ್ಲ, ಶಿವನು ಹೇಳಿರೋ ವಿದ್ಯೆಗೆ ಭಯ ಆಯಿತು. ನಮ್ಮನ್ನು ಹೀಗೆ ಇವನು ಎಲ್ಲಿ ಇಟ್ಕೊಳ್ತಾನೆ ಅಂತ. ಸರಿ ಆಯಿತು, ಹೋಗೋಣ ಕಳ್ತನಕ್ಕೆ ಅಂತಂದ್ರು ಇವನು, ಹೊಸ ಕಾಲ. ಸರಿ ಆಯ್ತು ಹೋಗೋಣ. ಇವನು ಹೇಳಿದ್ರು, ಸರ್ ನಮ್ಮ ವಿದ್ಯೆಗಳೆಲ್ಲ ಹೇಳ್ಸ್ಕೊಂಡಿದೆಯಲ್ಲ, ನಿಮ್ಗೇನು ವಿದ್ಯೆ ಗೊತ್ತು ಹೇಳಿ ಅಂತ. ನಮ್ಗೇನು ಗೊತ್ತಿಲ್ಲ ಅಂತ. ಹಂಗೆ ಇರುತ್ತೆ, ನಿಮಗೂ ಯಾವುದೋ ಒಂದು ವಿದ್ಯೆ ಗೊತ್ತಿರುತ್ತೆ ಹೇಳ್ಬೇಕು ಅಂತ. ಸರಿ ಆಯಿತು. ನಾವು ಎಲ್ಲಾದರೂ ಕಳ್ತನ ಮಾಡೋದಕ್ಕೆ ಹೋಗಿರುವಾಗ, ಕಳ್ತನ ಮಾಡ್ಕೊಂಡು ಹೋದ್ರೆ ಪರವಾಗಿಲ್ಲ, ಕಳ್ತನ ಮಾಡ್ತಾ ನಾವು ಅವ್ರ ಕೈಗೆ ಸಿಕ್ಕಿದ್ದೀವಿ ಅಂತಂದರೆ ಒಂದ್ಸಾರಿ ಈ ಮುಖವನ್ನು ನಾನು ಎಡಗಡೆ ಅಲ್ಲಾಡಿಸಿದ್ದೀನಿ, ಹಿಂಗಂತ ಅಲ್ಲಾಡಿಸಿದ್ದೀನಿ ಅಂತಂದರೆ ನಮ್ಗೆ ಜೈಲು ಕಾಯು ಬೆಲ್ಲಾಗುತ್ತೆ ಶಿಕ್ಷೆ. ಒಂದ್ಸಾರಿ ನಮ್ಮ ತಲೆನ ಈ ಬಲಗಡೆ ಹಿಂಗೆ ಅಲ್ಲಾಡಿಸಿದ್ದೀನಿ ಅಂದರೆ ನಮ್ಗೆ ಬಿಡದಲ್ಲ, ರಿಲೀಸ್ ಮಾಡ್ತಾರೆ. ಅಲ್ಲಿ ಇಟ್ಕೊಂಡ್ಬರ್ಲಿಲ್ಲ ನಮ್ಮನ್ನು. ಇವ್ರಿಗೆ ತುಂಬ ಸಂತೋಷವಾಯಿತು. ನಮ್ಮ ಮಧ್ಯದಲ್ಲಿದ್ದು ಕೆಲಸ ಮಾಡೋರು 24 ಗಂಟೆ ಯಾವ ಕಡೆ ಹೇಳ್ತಾ ಇರ್ತಾರೆ, ತಲೆ ಯಾವ ಕಡೆ ಅಲ್ಲಾಡಿಸ್ತಾ ಇರ್ತಾರೆ, ಬಲಗಡೆಗೆ ಅಲ್ಲಾಡಿಸ್ತಾ ಇರ್ತಾರೆ. ನಮ್ಮ ಥರ ಕೆಳಗಡೆ ಹಿಂಗೆ ಅಲ್ಲಾಡಿಸಲ್ಲ, ಹಾಗಾದರೆ ಕೆಲವರು ಕೆಳಗಲ್ಲಾಡಿಸ್ತಾ ಇದ್ದಾರೆ. ಅವನು 24 ಗಂಟೆ ಹೊರಗಡೆ ಬರ್ಬೇಕಂದ್ರೆ ಬಲಗಡೆನ ಅಲ್ಲಾಡಿಸ್ತಾನೆ. ಇವ್ರಿಗೆ ಸಂತೋಷವಾಯಿತು. ಇವನು ಇಲ್ಲಿ ನಮ್ಮ ಜೀವಮಾನದಲ್ಲಿ ಬಿಡದಲ್ಲಿ ನಮ್ಮ ಹತ್ರ ಇಟ್ಕೊಂಡ್ರೆ ಇವನು ಯಾವಾಗಲೂ ಬಲಗಡೆನ ಅಲ್ಲಾಡಿಸ್ತಾ ಇರ್ತಾನೆ, ನಮ್ಗೆ ಯಾವ ತೊಂದರೆ ಇರಲ್ಲ. ಸರಿ ಆಯ್ತು ನೋಡಿ, ಎಲ್ಲಿಗೆ ಹೋಗೋಣ? ಅಲ್ಲಿ ಈ ಊರ ಆ ಕಡೆ ಒಂದು ರಾಮಣ್ಣ ಅಂತ ಇದ್ದಾರೆ, ಗುಡಿಸಲು ಹಾಕ್ಕೊಂಡಿದ್ದಾರೆ. ಅವರು ಪೆಟ್ಟಿಗೆನಲ್ಲಿ ದುಡ್ಡು ಸಂಪಾದನೆ ಮಾಡಿ ಇಟ್ಕೊಂಡಿದ್ದಾರೆ, ಗೊತ್ತು ವಿಷಯ. ಅದಕ್ಕಾಗಿ ಅದು ಹೊಡ್ಕೊಂಡು ಬಿಡೋಣ, ಅವರು ಗೊರಿಕೆ ಹೊಡೆದು ನಿದ್ದೆ ಮಾಡ್ತಾ ಇರ್ತಾರೆ. ಅದಕ್ಕಾಗಿ ಈ ಒಳ್ಳೆ ಸಮಯ ಹೊಡ್ಕೊಂಡು ಬರೋಣ ಅಂತ. ಸರಿ ಆಯಿತು ಅಂತ ಇವರೆಲ್ಲ ಹೇಳ್ತಾರೆ. ಇವನೇನು ಹೇಳ್ತಾನೆ, ಹೊಸ ಕಳ್ಳ ಆ ಥರ ಬೇಡ. ನೀವು ಮುಂಚೆ ಎಷ್ಟು ಜನ ಇದ್ರು ಕಳ್ತನ ಮಾಡೋದಕ್ಕೆ? 4 ಜನ ಇದ್ರು. ಈಗ ಎಷ್ಟು ಜನ ಆಗಿದ್ದೀವಿ? 5 ಜನ ಆಗಿದ್ದೀವಿ. ಇಂಥ ಕೆಲಸ ಮಾಡಬಾರ್ದು. ಪಾಪ ಅವನು ಬಡವನು, ದಿನಾಲಿ ಕೂಲಿ ಹೋಗಿ ಸಂಪಾದನೆ ಮಾಡಿ ಇಟ್ಕೊಂಡಿರ್ತಾನೆ ಅಂತ ಅವ್ರ ಮನೆ ಹೋಗ್ಬೇಕು. ಒಟ್ಟು ದೊಡ್ಡ ಶ್ರೀಮಂತರ ಮನೆಗೆ ಹೋಗ್ಬೇಕು. ಮತ್ತು ಯಾವುದಿದೆ ಶ್ರೀಮಂತರ ಮನೆ? ಯಾಕೆ ಈ ಊರಿನೆಲ್ಲ ಐತಲ್ಲ ರಾಜರ ಮನೆ, ರಾಜರ ಅರಮನೆ ಐತಲ್ಲ, ಅಲ್ಲಿಗೆ ಹೋಗೋಣ ಅಂತಂದು. ಅಯ್ಯೋ, ರಾಜಗೆ ದ್ರೋಹ ಮಾಡಿದ್ರೆ ತಪ್ಪಲ್ವ? ಮತ್ತೆ ರಾಜ ಪ್ರಜೆಗಳಿಗೆ ದ್ರೋಹ ಮಾಡಿದ್ರೆ ತಪ್ಪಲ್ವಾ? ಏನು ಮಾತಾಡ್ತೀರಿ? ರಾಜಗೆ ಮಾಡಿದ್ರೆ ಕೂಡ ತಪ್ಪೇ, ಪ್ರಜೆಗಳಿಗೆ ಮಾಡಿದ್ರೆ ಕೂಡ ತಪ್ಪೇ. ಏನು ತೊಂದರೆ ಇಲ್ಲ, ಹೋಗೋಣ. ಇವನಿಗೆ ಧೈರ್ಯ ಆಯ್ತಲ್ಲ, ಯಾಕಂದ್ರೆ ಇವನು ತಲೆ ಬಲಗಡೆ ನಡೆಸ್ತಾರೆ, ಇನ್ನೇನು ಭಯ, ಎಲ್ಲಿ ಹೋಗೋಣ? ಸರಿ ಆಯ್ತು. ಎಲ್ಲ ಗುಂಪು ಕಟ್ಕೊಂಡು ಹೋಗ್ತಾ ಇದ್ದಾರೆ ಕಳ್ತನ ಮಾಡೋದು. ಸುಮಾರು ಒಂದು ಅರ್ಧ ಫರ್ಲಾಂಗ್ ದೂರ ಇತ್ತು ಆ ಅರಮನೆ. ಇವರು ಹೋಗ್ತಾ ಇದ್ದಾರೆ, 5 ಜನ ಅರಮನೆಗೆ ಎದುರುಗಡೆ ಹೋಗ್ತಾ ಇದ್ದಾರೆ. ಅಲ್ಲಿ ಅರಮನೆ ಮುಂದೆ ನಾಯಿಗಳು ಬೊಗಳ್ತಾ ಇದ್ದಾರೆ. ಸುಮ್ಮನೆ 1 ನಿಮಿಷ ಬಿಡುವಿಲ್ದಂಗೆ ಬೊಗಳ್ತಾ ಇದ್ರೆ ಈ ಮೊದಲನೇ ಕಳ್ಳನ್ನು ಕೇಳಿದ್ರು,
ಆ ನಾಯಿಗಳು ಏನಂತ ಹೋಗ್ತಾ ಹೇಳು ನಮ್ಮ ಭಾಷೆಯಲ್ಲಿ ಹೇಳು ಅಂತಂದ್ರೆ ಇವ್ನು ಹೇಳಿದ್ರು, ನೀವು ಯಾರ ಮನೆಗಾದ್ರೆ ಕಳ್ತನ ಮಾಡೋದಕ್ಕೆ ಹೋಗ್ತಾ ಇದ್ದೀರೋ ಅವ್ರ ಮನೆ ಯಜಮಾನಿ ನಿಮ್ಮ ಮಧ್ಯದೊಳಗಿದ್ದಾನೆ ಅಂತ ಅವು ಬೊಗಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಪಕ್ಕಲಯನ್ನಾಡರಾಜು ಪಟ್ಟಲೇ ದುಗ. ಆ ನಾಯಿ ಶಬ್ದ ಕೇಳಿ ನೀವು ಯಾರ ಮನೆಗಾದ್ರೂ ಕಳ್ತನ ಮಾಡೋದಕ್ಕೆ ಹೋಗ್ತಾ ಇದ್ದಾರೋ ಆ ಮನೆ ಯಜಮಾನಿ ನಿಮ್ಮ ಮಧ್ಯದೊಳಗಿದ್ದಾನೆ ಅಂತ ಹೇಳಿ ಎಲ್ಲ ಮುಖ ಮುಖ ತೋರಿಸ್ಕೊಂಡು, ಅಲ್ಲಪ್ಪ ಏನು ಹಿಂಗೆ ಹೇಳ್ತೀಯ, ನಾವು ಯಾರ ಮನೆಗೆ ಹೋಗ್ತಾ ಇರೋದೀಗ ರಾಜರ ಮನೆಗೆ ಹೋಗ್ತೀವಿ, ರಾಜು ನಮ್ಮ ಮಧ್ಯದೊಳಗೆ ಇರ್ತಾನ, ಏನು ಮಾತಾಡ್ತಾ ಇದ್ದೀವಿ, ಬುದ್ಧಿ ಇರಬೇಕು. ಹೊಸೊಬ್ರು ನಮ್ಮ ಮಧ್ಯದಲ್ಲಿರುವಾಗ ಒಳ್ಳೆ ಮಾತು ಮಾತಾಡಬೇಕಾದ್ರೆ ಇಂಥ ಮಾತನ್ನ ನೀವು ಮಾತಾಡೋದು ಅಂತ ಅವನ್ನೇ ಬೈದು ಸುಮ್ಮನೆ ಮಾಡಿದ್ರು. ಸರಿ ಆಯ್ತು, ಹೋದ್ರು ಅರಮನೆ ಹತ್ರ. ಹೋದ ತಕ್ಷಣವೇ ಅವನು ಎರಡನೇ ಅವನು ಹಗ್ಗ ತಗೊಂಡು ಒಂದೇ ಒಂದು ಕ್ಷಣದಲ್ಲಿ ಮೇಲೆ ಅರಮನೆ ಮೇಲೆ ಇತ್ತು ಖಜಾನ. ಒಂದು ಅದು ಖಜಾನ ಎಲ್ಲ ಇರುತ್ತಲ್ಲ, ಬೆಳ್ಳಿ ಬಂಗಾರು ಅವೆಲ್ಲ ಇರ್ತಾವಲ್ಲ, ಆ ಕೊಠಡಿ ಮೇಲೆ ಇತ್ತು. ಒಂದೇ ಒಂದು ಕ್ಷಣದಲ್ಲಿ ಅವನು ಎರಡನೇವನು ನಾನೊಂದು ಕ್ಷಣದಲ್ಲಿ ಮೇಲಕ್ಕೆ ಹೋಗ್ತೀನಿ ಅಂತ ಹೇಳಿದಲ್ಲ, ಅವನು ಮೇಲಕ್ಕೆ ಹತ್ತಾನೆ. ಅವನ ಹತ್ತಿದ ಮೇಲೆ ಅವನ ಹಿಂದೆನೇ ಇನ್ನೊಬ್ನು ಹೋದ. ಯಾರು? ವಾಸು ನೋಡು. ಅವನು ಮೇಲಕ್ಕೆ ಆ ಹಗ್ಗ ಹಿಡ್ಕೊಂಡು ಅವನ ಮೇಲಕ್ಕೆ ಹೋದ. ಒಳಗೆ ಹೋದ್ರು. ಅವನ ಮೇಲಕ್ಕೆ ಹೋಗಿ ಅದು ಬೀಗ ಹೊಡೆದ್ರು. ಆ ಕೊಠಡಿ ರೂಮ್ ಬೀಗ ಇರುತ್ತಲ್ಲ ಅದು ಹೊಡೆದ್ರು. ಇವನು ಹೋಗಿ ಒಂದು ಪೆಟ್ಟಿಗೆ ಇತ್ತು ದೊಡ್ಡದು, ಆ ಪೆಟ್ಟಿಗೆ ಒಳಗೆ ಮೂಗುತ್ತಿ ವಾಸು ನೋಡಿದ. ಇದರೊಳಗೆ ಏನೇನಿದಾವೆ ನೋಡಿ, ಬೆಳ್ಳಿ ಐತೆ, ಬಂಗಾರ ಐತೆ, ಕಿರೀಟವೈತೆ, ವಜ್ರದ ಕಿರೀಟವೈತೆ, ಎಲ್ಲ ಇದ್ದಾವೆ ಅಂತ. ಚೆನ್ನಾಗಿ ಇನ್ನು ನಾಲ್ಕನೇವನು ಕೆಳಗಡೆ ಇದ್ದಾನೆ, ಅವರು ಪಾರ ಮಾಡ್ತಾ ಇದ್ದಾನೆ. ಮತ್ತೆ ಇಲ್ಲಿ ಬೆಳ್ಳಿ ಐತೆ, ಬಂಗಾರ ಐತೆ, ಏನು ತರಬೇಕು ಅಂತ ಇವನು ಕೇಳಿದ್ರು. ಇನ್ನು ಇವರೆಲ್ಲ ಸೇರಿ ಅಲ್ಲಿ ಏನೇನಿದೆ ಎಲ್ಲ ಗಂಟು ಕಟ್ಕೊಂಡು ಬಾ ಅಂತಂದ್ರು. ಆ ಪೆಟ್ಟಿಗೆ ಬೀಗ ಹೊಡೆದು ಒಂದು ದೊಡ್ಡ ಬೆಡ್ಶೀಟ್ ಅಂತದ್ದು ಬ್ಲ್ಯಾಂಕೆಟ್ ಅಂತ ಇರುತ್ತಲ್ಲ ಅದಕ್ಕೆ ಎಲ್ಲ ಗಂಟು ಕಟ್ಕೊಂಡು ಹೊರಗಡೆ ಬಂದ್ಬಿಟ್ರು. ಸುಮಾರು 2-3 ಕಿಲೋಮೀಟರ್ ದೂರ ಹೋದ್ಮೇಲೆ ಇಂಥದ್ದು ಮರ ಇತ್ತು. ಕತ್ತಲಲ್ಲಿ ಕೂತ್ಕೊಂಡು 5 ಜನ ಭಾಗ ಮಾಡಿಬಿಟ್ಟು 5 ಜನ ಅನ್ಸ್ಕೊಂಡ್ಮೇಲೆ, ಅಪ್ಪ ನಾನು ಹೊಸಬ ಈ ಊರಿಗೆ, ನಾನು ಇಷ್ಟು ಗಂಟು ಇಟ್ಕೊಂಡು ನಾನು ತಿರುಗ್ತಾ ಇದ್ದರೆ ಈ ರಕ್ಷಕ ಅವ್ರು ಇರ್ತಾರೆ, ಪೊಲೀಸ್ನವ್ರು ಇರ್ತಾರೆ, ಸುಮ್ಮನೆ ಇರ್ತಾರೆ, ನಾನು ಹಿಡ್ಕೊಂಡು ಹೋಗ್ತಾರೆ. ಇಷ್ಟೊತ್ತಿನಲ್ಲಿ ಈ ಗಂಟೆ ನಿಂದ ಎಲ್ಲಿಂದ ಬಂತು, ಎಲ್ಲಿ ತಗೊಂಡು ಬರ್ತಿದೆಯಾ ಅಂತ ಕೇಳ್ತಾರೆ. ಇದು ನಮಗೆ ಬೇಡ, ನಿಮ್ಮ ಹತ್ರನೇ ಇಟ್ಕೊಳ್ರಿ, ಅಲ್ಲ ನಮ್ಮ ಹೆಸರು ಕೊಡ್ರಿ, ನಿಮ್ಮ ಹೆಸರು ಕೊಡ್ರಿ ಅಂತ. ಸರಿ, ಇವ್ರ ಹೆಸರು ತಗೊಂಡು ಇಂಥ ಜಾಗದಲ್ಲಿ ಇರ್ತಾರೆ, ಇಂಥ ಹೆಸರು, ಮನೆ ನಂಬರು, ಇವ್ರ ಹೆಸರು ಅಂತ ಎಲ್ಲ ಹೆಸರೆಲ್ಲ ಬರ್ಸ್ಕೊಂಡು, ಮನೆ ಅಡ್ರೆಸ್ಸು ಬೀಗ ಅಡ್ರೆಸ್ ಎಲ್ಲ ಬರ್ಸ್ಕೊಂಡು ಇವನು ಕೊಟ್ಟರು. ಇವ ಸ್ವಲ್ಪ ಕಳೆಯನ್ನು ಕೊಟ್ಟರು. ನಮ್ಮ ಗಂಟು ಕೂಡ ನಿಮ್ಮ ಹತ್ರ ಇಟ್ಕೊಡ್ರಿ, ಬೆಳಗ್ಗೆ ತಗೊಂಡು ಹೋಗ್ತೀವಿ ನಿಮ್ಮ ಹತ್ರ ಗಂಟು ಅಂತ ಹೇಳಿದೆ. ಸರಿ ಆಯ್ತು. ಇವರು ಆ ಕಡೆ ಹೋದ್ರಿ. ಇವನು 5ನೇ ಕೂಡ ಗಂಟು ತಗೊಂಡು ಹೋದ್ರು. ಮನೆಗಳಿಗೆ ಹೋಗಿ ಮನೆಗಳೇ ಹೇಳ್ತಾ ಇದ್ದಾರೆ ಅವರು ಹೆಂಡತಿಗಳಿಗೆ, ಇವತ್ತು ಒಳ್ಳೆ ಕಳ್ತನ ಮಾಡ್ಕೊಂಡು ಬಂದಿದ್ದೀವಿ, ಇನ್ನು ಜೀವಮಾನದಲ್ಲಿ ಕಳ್ತನ ಮಾಡೋ ಅವಶ್ಯಕತೆನೇ ಇರಲ್ಲ, ನಮ್ಮ ದರಿದ್ರವೆಲ್ಲ ಹೋಯ್ತು ಅಂತ ಹೇಳ್ತಾ ಇದ್ದಾರೆ ಹೆಂಡತಿ ಮಕ್ಕಳ. ಈ ಕಳ್ಳ ಇದೆಲ್ಲ ಮಾರ್ವೇಶದಲ್ಲಿರೋ ಕಳ್ಳ ಇದೆಲ್ಲ ಅರಮನೆಗೆ ಹೋದ್ರು. ಆ ವೇಷವೆಲ್ಲ ತೆಗೆದಾಕರು. ಆ ಧರ್ಮ ಗಂಟೆ ಅಂತ ಇರುತ್ತೆ, ಯುದ್ಧ ಬಂದಿರುವಾಗ ಗಂಟೆ ಮಾಡ್ತಾರಲ್ಲ, ಅದನ್ನು ಶಬ್ದ ಮಾಡ್ತೀವಿ. ಆ ಸೈನ್ಯವೆಲ್ಲ ಎದ್ದು ನಿಂತ್ಕೊಳ್ತು, ಎಲ್ಲಿದೆ, ಏನಾಗಿದೆ ಅಂತ. ಏನಾಗಿದೆ? ಮಹಾರಾಜ ಆಗಲೇ ನಿಂತ್ಕೊಂಡಿದ್ದಾರೆ. ಏನಾಗಿದೆ ಮಹಾರಾಜ? ಕಳ್ತನ ಆಗಿದೆ ನೋಡ್ರಿ, ಖಜಾನ ಎಲ್ಲ ಖಾಲಿ ಆಯಿತು, ನಾವು ಹೋಗ್ತೀವಿ, ಹಿಡ್ಕೊಂಡು ಬರ್ತೀವಿ. ಎಲ್ಲೆಂದು ಹಿಡ್ಕೊಂಡು ಬರ್ತೀರ?
ನೋಡೋದಕ್ಕೆ ಹುಡ್ಕೋಕೆ ಹೋಗ್ತೀವಿ ಅಂತ ಹುಡ್ಕೋಬೇಕಾಗಿ ನಮ್ಮ ಹತ್ರ ಇದೆ ಅಡ್ರೆಸ್, ಈ ಅಡ್ರೆಸ್ ಹೋಗಿ ತಗೊಂಡು ಕರ್ಕೊಂಡು ಬಂದ್ವಿ. ಅಡ್ರೆಸ್ ಪ್ರಕಾರ ಹೋದ್ವಿ. ಅವರ ಹೆಂಡತಿ ಹತ್ರ ಹೇಳ್ತಾ ಇದ್ದಾರೆ, ನಾವು ಈ ಥರ ಒಳ್ಳೆಯದು ತಗೊಂಡು ಬಂದಿದ್ದೀವಿ ನೋಡ್ರಿ ಅಂತ ತೋರಿಸ್ತಾ ಇದ್ದಾರೆ. ಇಲ್ಲಿ ರಾಜ ಭಟ್ರು ಬಂದು ಮನೆ ಮುಂದೆ ಬೆಳಗಿನ ಜಾವ 2 ಗಂಟೆಗೆ ನಿಂತ್ಕೊಂಡಿದ್ದಾರೆ. ರಾಜ ಆಗ್ಲಾಗಿದೆ ನೀವು ಬರಬೇಕು ಅಂತ. ಅಯ್ಯಯ್ಯೋ ಎಂಥ ಕೆಲಸ ಆಗ್ಬಿಡ್ತು. ಆ ಹೊಸ ಕಳ್ಳ ಅವನು ನಮ್ಮ ಜೊತೆಯಲ್ಲಿಲ್ಲ, ಅವನು ಎಲ್ಲಿ ಹೋಗಿದ್ದಾನೆ. ಅವಳನ್ನ ನಮ್ಮ ಜೊತೆಯಲ್ಲಿದ್ದರೆ ನಮ್ಮ ಹತ್ರ ಅಲ್ಲಿ ತಲೆ ಬಲಗಡೆ ಅಲ್ಲಾಡಿಸ್ತಾ ಇದ್ದು, ಈಗ ಅವನೂ ಇಲ್ಲ, ಎಂಥ ಕೆಲಸ ಆಗಿಬಿಡ್ತಲ್ಲ ಅಂತ ಇವ್ರಿಗೆ ತುಂಬ ಚಿಂತೆ ಆಯಿತು, ಬಾಧೆ ಆಗ್ತಾ ಇದೆ. ಅವರು ಗಂಟುಗಳು ಎಲ್ಲ ತಗೊಂಡು ಇವ್ರಿಗೆ ಕರ್ಕೊಂಡು ಹೋದ್ರು. ಬೆಳಗಿನ ಜಾವ 3 ಗಂಟೆಗೆ, ಬೆಳಿಗ್ಗೆ ನಿಮಗೆ ಕೋರ್ಟು ನ್ಯಾಯಸ್ಥಾನ ಇದೆ, ನಿಮಗೆ ಶಿಕ್ಷೆ ಆಗ್ತೈತೆ, ನಿಮಗೆ ನ್ಯಾಯಸ್ಥಾನ ಇದೆ ಬೆಳಿಗ್ಗೆ, ಅಷ್ಟರೊಳಗೆ ನೀವು ಎಲ್ಲಿರಿ ಅಂತ ಜೈಲಲ್ಲಿ ಹಾಕಿದ್ರು ಈ 4 ಜನ. ಸರ್ ಬೆಳಿಗ್ಗೆ 10 ಗಂಟೆಗೆ ಅಂತ ಹೇಳಿದ್ರು, 10 ಗಂಟೆಗೆ ಒಂದು ರೆಡಿ ಮಾಡಿಸಿದ್ದಾರೆ. ಮಂತ್ರಿ ಬಂದು ಕೂತ್ಕೊಂಡಿದ್ದಾರೆ. ಇವರೆಲ್ಲ ಭಯ ಬೀಳ್ತಾ ಇದ್ದಾರೆ. 4 ಜನ ಏನಾಗುತ್ತೋ ಏನಾಗುತ್ತೋ, ನಮ್ಮ ಗಳ್ಳೆ ಆಗ್ತಾರೋ ಏನು ಮಾಡಬೇಕು, ಭಯ ಬೀಳ್ತಾ ಇದ್ದಾರೆ. ಅಷ್ಟೊಂದೇ ಮಂತ್ರಿ ಬಂದು ಕೂತ್ಕೊಂಡ್ಮೇಲೆ ಆ ಕಣ್ಣಿಂದ ಸಿಂಹದ್ವಾರದಿಂದ ಮಹಾರಾಜ್ ಬಂದು ಕೂತ್ಕೊಂಡಿದ್ದ ತಕ್ಷಣ ಇವರೆಲ್ಲ ನೋಡಿದ್ರು ಅವನು. ಇದರೊಳಗೆ ಅವನು 4 ಹೇಳ್ದಲ್ಲ, ನಾನು ಕತ್ರಲ್ಲಿ ಬಹುದೂರದಿಂದ ನೋಡಿರೋವನ್ನ ಹಗಲು ನೋಡಿದ ತಕ್ಷಣವೇ ನಾನು ಕಂಡಿಡ್ತೀನಿ ಅಂತ ಹೇಳಿದ್ದಲ್ಲ, ಅವನು ನೋಡಿದ ರಾಜನ ನೋಡಿ, ಭಗವಂತುಡಿ